ರಾಜ್ಯ ಯುವ ಸಂಘಗಳ ಒಕ್ಕೂಟ ಬೆಂಗಳೂರು ಶಾಖೆ ವಿಜಯಪುರ ಘಟಕ ತಾಲೂಕು ಘಟಕ ಮುದ್ದೇಬಿಹಾಳ ನೂತನ ಪದಾಧಿಕಾರಿಗಳ ನೇಮಕ. ವೀರೇಶ್ ಗುರುಮಠ ನೂತನ ತಾಲೂಕು ಅಧ್ಯಕ್ಷರಿಗೆ ಡಾಕ್ಟರ್ ಎಸ್ ಬಾಲಾಜಿ ಮಾತನಾಡಿ, ಸುಮಾರು 25ರಿಂದ 30 ಯುವಕ ಸಂಘಗಳನ್ನ ನಿಮ್ಮ ಅಧಿಕಾರ ಅವಧಿಯಲ್ಲಿ ಮಾಡಿ ಯುವಕರನ್ನ ಮುಂದೆ ತರಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ನೂತನ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಿ ಸನ್ಮಾನಿಸಿದ್ರು. ಯುವ ಬಿಗ್ರೇಡ್ ಪದಾಧಿಕಾರಿಗಳ ನೇಮಕ. ಜಾನಪದ ಮಹಿಳಾ ಘಟಕದ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ಫೆಬ್ರವರಿಯಲ್ಲಿ ನಡೆಯುವ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿಯನ್ನು 31 ರಾಜ್ಯದ ಜನರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತೇವೆ ಎಂದು ಹೇಳಿದರು. ರಾಜ್ಯ ಮಟ್ಟದ ಕಾರ್ಯಕ್ರಮ ಇದೇ ಮೊದಲನೇ ಬಾರಿಗೆ ನಡೆಯುತ್ತೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡಲಾಗುತ್ತೆ ಎಂದಿದ್ದಾರೆ. ಮಾಧ್ಯಮದವರು ಈಗಿರುವ ಜಾನಪದ ನಶಿಸಿ ಹೋಗ್ತೀವಿ ಅಂತ ಪ್ರಶ್ನಿಸಿದಾಗ, ಜಾನಪದಗಳು ಇಂದು ನಶಿಸಿ ಹೋಗ್ತಾ ಇಲ್ಲ. ಟ್ರ್ಯಾಕ್ಟರ್ನಲ್ಲಿ ಬಳಕೆ ಮಾಡುವ ಪದಗಳಿಂದ ಇದು ತೊಂದರೆ ಆಗ್ತಾ ಇದೆ. ನಾನು ಮುಂಬರುವ ದಿನಮಾನದಲ್ಲಿ ಇದಕ್ಕೆ ಕಡಿವಾಣ ಹಾಕುವ ವ್ಯವಸ್ಥೆ ಮಾಡ್ತೀವಿ ಎಂದಿದ್ದಾರೆ. ಭಾರತದಲ್ಲಿ ಯಾವ ರಾಜ್ಯದಲ್ಲೂ ನಮ್ಮ ಯುವ ಒಕ್ಕೂಟ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ರಾಜ್ಯ ಯುವ ಒಕ್ಕೂಟ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಹಂತಗಳಲ್ಲಿ ನಡೀತಿರ್ತಕ್ಕಂಥ ಯುವ ಒಕ್ಕೂಟ ಇದೆ. ಯುವ ಒಕ್ಕೂಟ ಸರ್ಕಾರ ಮತ್ತು ಯುವಕ ಸಂಘಗಳ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ತಾವು ತಾಲೂಕು ಅಧ್ಯಕ್ಷರಾದ ಮೇಲೆ ಮುಂದಿನ ದಿನಗಳಲ್ಲಿ ಕನಿಷ್ಠ 50 ಯುವಕ ಸಂಘಗಳನ್ನು ತಾವು ತಯಾರು ಮಾಡಬೇಕು. ನಿಷ್ಕ್ರಿಯಗೊಂಡಿರೋ ಒಂದು 25ರಿಂದ 30 ಯುವಕ ಸಂಘಗಳನ್ನ ಮತ್ತೆ ಪುನಶ್ಚೇತನ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದರೆ ಯುವಕ ಸಂಘಗಳು ಸಾವಿರಾರು ಯುವಕ ಸಂಘಗಳಿತ್ತು. ಸುಮಾರು 49,000 ಯುವಕ ಸಂಘ 1999ರಲ್ಲಿ. ಇವತ್ತು ನಾವು ಕೇವಲ 2,000ರಿಂದ 3,000 ಯುವಕ ಸಂಘಗಳು ನೋಡೋಕ್ಕೆ ಸಿಗ್ತಾ ಇದೆ. ಅಂದರೆ ನಾವು 49,000ರಿಂದ 3,000 ಬಂದಿದ್ದೀವಿ. ಅಂದರೆ ಯುವಕ ಚಟುವಟಿಕೆಗಳು, ಸಾಮಾಜಿಕ ಚಿಂತನೆ ಅಥವಾ ಸಮಾಜ ಸೇವಾ ಗುಣಗಳು, ಮಾನವೀಯ ಮೌಲ್ಯಗಳೆಲ್ಲ ಎಲ್ಲವೂ ಕಡೆ ಕಡಿಮೆ ಆಗಿಬಿಟ್ಟಿದೆ ಅಂತ ನಮ್ಗೆ ಅನಿಸುತ್ತೆ. ಅಥವಾ ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಕಂಪ್ಯೂಟರ್ಗಳನ್ನ ಮೊಬೈಲ್ಗಳಿಂದ ಇದಾಗಿರ್ಬೋದು. ಆದರೂ ಸಹ ಯುವಕರು ಎಚ್ಚೆತ್ತಬೇಕು. ಯುವಕ ಸಂಘಗಳು ಹೆಚ್ಚು ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದರ ಜೊತೆಗೆ ಇನ್ನೇನು ಬರೋ ತಿಂಗಳು ಫೆಬ್ರವರಿ 1ನೇ ತಾರೀಕು ರಾಷ್ಟ್ರೀಯ ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿನ ಇದೇ ಮುದ್ದೇಬಿಹಾಳಲ್ಲಿ ಮಾಡ್ತಾ ಇದ್ದೀವಿ. ಆದ್ದರಿಂದ ಮುದ್ದೇಬಿಹಾಳ್ಗೆ ರಾಜಸ್ಥಾನದಿಂದ, ಮಧ್ಯಪ್ರದೇಶದಿಂದ, ಮಹಾರಾಷ್ಟ್ರದಿಂದ, ತಮಿಳುನಾಡಿಂದ, ಕೇರಳದಿಂದ ಆಯ್ಕೆ ಮಾಡ್ತಾ ಇದ್ದೀವಿ ಪ್ರಶಸ್ತಿ ಪುರಸ್ಕೃತರು ಸಾಧಕರನ್ನ. ಅವರೆಲ್ಲ ಬಂದಂಥ ಸಂದರ್ಭದಲ್ಲಿ ಒಕ್ಕೂಟದವರು ಅದಕ್ಕೆ ಪೂರ್ಣ ಪ್ರಮಾಣವಾಗಿ ನಿಂತು ಅವರನ್ನೆಲ್ಲ ಸ್ವಾಗತಿಸಿ ಭಾಳ ಒಳ್ಳೆಯ ಹೆಸರು ಮುದ್ದೇಬಿಹಾಳಲ್ಲಿ ಇದೆ ಭಾರತದಲ್ಲಿ. ಆ ಹೆಸರನ್ನ ಇನ್ನೂ ಹೆಚ್ಚು ಯಾಕಂದರೆ ಕಳೆದ 4 ವರ್ಷಗಳಲ್ಲಿ ನಾವು ಎಷ್ಟೊಂದು ಜನ ಪ್ರೊಫೆಸರ್ಸ್ಗೆಲ್ಲ ಅವಾರ್ಡ್ ಕೊಟ್ಟಿದ್ದೀವಿ. ಭಾಳ ಸಂತೋಷ ಸುದ್ದಿ ಅಂದರೆ 3 ವರ್ಷಕ್ಕೆ ಮುಂಚೆ ಪ್ರೊಫೆಸರ್ಗೆ ಅವಾರ್ಡ್ ಕೊಟ್ಟು ಅವರು ಇವತ್ತು ಕಲಬುರಗಿ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದೆ, ರಿಜಿಸ್ಟರ್ ಆಗಿದ್ದಾರೆ. ನಿನ್ನೆ ಅವರಿಗೆ ಸರ್ಕಾರ ಆದೇಶ ಮಾಡಿದೆ. ಆ ಥರ ನಾವು ಆಯ್ಕೆ ಮಾಡಿದ ಒಳ್ಳೆಯ ಹುದ್ದೆಗಳಿರೋದ್ರಿಂದ ಸಾಧ್ಯವಾದಷ್ಟು ನಾವು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲರ ಜೊತೆಗೂಡೋಣ. ಮಹಿಳಾ ಘಟಕ ಜಾನಪದ ಯೋಜನೆಗಳು, ಇದು ಕರ್ನಾಟಕ ಕನ್ನಡ ಜಾನಪದ ಪರಿಷತ್ನ ಮಹಿಳಾ ಘಟಕ ಈಗಾಗಲೇ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಪ್ರಾರಂಭ ಮಾಡಿದ್ವಿ. ರಾಯಚೂರು ಜಿಲ್ಲೆಯಲ್ಲಿ ಕನಿಷ್ಠ 3,000 ಜನರನ್ನು ಸೇರಿಸಿ ಭಾಳ ದೊಡ್ಡ ಸಂಘಟನೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಒಂದು ಸಮ್ಮೇಳನ ಸಹ ಮಾಡಿದ್ವಿ. ಈ ರಾಜ್ಯದಲ್ಲಿ ಭಾಳ ದೊಡ್ಡ ಮಹಿಳಾ ಸಮ್ಮೇಳನ ಅಂದರೆ ನಮ್ಮದೇ 5,010 ನಮ್ಮ ಜಾನಪದ ಪರಿಷತ್ ಕಾರ್ಯಕ್ರಮಗಳನ್ನು ಮಾಡಿದ ಹೆಮ್ಮೆ ನಮಗೆ. ಇದು ಯಾವ ಸರ್ಕಾರದಿಂದ ಅದೇನಂದ್ರೆ ಭಾಳ ಸಣ್ಣ ಲೈಫ್. ಯಾರೋ ಒಬ್ಬರು ಮನೆ ಕಂಡ್ರೆ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ, ಎಲ್ಲಿ ಅವ್ರು ಊಟ ಮಾಡಲ್ಲ, ಬಸ್ಸಿಗೆ ಹೋಗ್ತಾರೆ, ಬಸ್ಸಿಗೆ ಹೋಗ್ತಾರೆ. ಇಂಥವ್ರು ಈ ಕನ್ನಡ ಜಾನಪದ ಉಳಿಸಲಿಕ್ಕೆ ತಮ್ಮನ ಮತ್ತು ತಮ್ಮ ಸೇವೆಯನ್ನು ಮುಡುಪಾಗಿಟ್ಟಿದ್ದಾರೆ. ಪ್ರತಿಯೊಂದು ಅವರು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ರಿ, ದಿನನಿತ್ಯ ಒಂದು 10 ಕಾರ್ಯಕ್ರಮಗಳು ಇರ್ತಾವೆ. ನಿನ್ನೆ ದಿನ ರಬಕವಿ ಬನಟ್ಟಿಯಲ್ಲಿ 2 ಕಾರ್ಯಕ್ರಮ ಸುಂದರ, ಮುಧೋಳದಲ್ಲಿ ಜಾನಪದ ಪರಿಸ್ಥಿತಿ 2 ಕಾರ್ಯಕ್ರಮ ಉದ್ಘಾಟನೆ ಮಾಡಿ ರಾತ್ರಿ 2 ಗಂಟೆಗೆ ಇಲ್ಲಿ ಬಂದು ಇವತ್ತಿನ ದಿನ ಇದು ಪ್ರೆಸ್ ಮೀಟು ಪ್ಲಸ್ ಇವರಿಗೆ ಪದಗ್ರಹಣ ಕಾರ್ಯಕ್ರಮ ಇಲ್ಲಿವರೆಗೆ ಮಾಡಿದ್ದಾರೆ. ಅವರಿಗೆ ಸಂಘಟನೆ ವತಿಯಿಂದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಈ ಕಾರ್ಯಕ್ರಮ ಅವರೆಲ್ಲ